ನಮಸ್ತೆ ಎಲ್ರಿಗೂ. ನಮಸ್ತೆ ರಮ್ಯನಿಗೂ ನಮಸ್ತೆ. ನಮಸ್ತೆ. ಇವತ್ತೆಂತ ವಿಶೇಷ? ಇವತ್ತು ವಿಶೇಷ, ಮೊನ್ನೆ ಮದುವೆ ಅದು ಇದು ಎಲ್ಲ ಇತ್ತಲ್ಲ, ರಿಸೆಪ್ಷನು ಎಲ್ಲ ಮುಗೀತು. ಇವತ್ತು ಯಥಾ ಪ್ರಕಾರ ನನಗೆ 21 ದಿವಸಕ್ಕೆ ಒಂದು ಕೀಮೋ ಉಂಟು. ಇವತ್ತು ನಂದು 4th ಕೀಮೋ ಸೆಷನ್. ನೋಡಿ, ಬೆಳಿಗ್ಗೆ 9 ಗಂಟೆಗೆ ಬಂದಿದ್ದೇನೆ, 10 ಗಂಟೆಗೆ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲ ಆಗುವಾಗ ಒಂದು 5 ಗಂಟೆ ಆದಿತ್ತು ಇವತ್ತು ನಾನು ಎಣಿಸಿದ್ದು. ಹಾಗಾಗಿ ಇದು ಕೊಟ್ಟು ತಗೊಂಡು ಮನೆಗೆ ಹೋಗೋದು. ಮತ್ತು ಒಂದು ಸ್ವಲ್ಪ ಇರ್ತದೆ, ಅದರ ವೀಕ್ನೆಸ್ ಎಲ್ಲ ಇರ್ತದೆ. ಒಳ್ಳೆ ರೆಸ್ಟ್ ತಗೊಂಡ್ರೆ ಒಳ್ಳೆಯದು. ಆದರೆ ನೀವು ತಗೊಳ್ಳೋದಿಲ್ಲ ಈಗ ಸಂಜೆಯಲ್ಲಿ ಅದ್ರ ಫಂಕ್ಷನ್ ಇಲ್ಲ ಇಲ್ಲ ಇಲ್ವಾ? ಇಲ್ಲಪ್ಪ, ಹಾಗೆ ಯಾಕೆ ಗೊತ್ತುಂಟಾ, ಸ್ವಲ್ಪ ಕೆಟ್ಟ ಮೇಲೆ ಬುದ್ಧಿ ಬಂತ ಹೇಳ್ತಾರಲ್ಲ, ಹೊರಗೆ ಹೋದ ಕೂಡಲೇ ಅಂತ ಅದು ಇನ್ಫೆಕ್ಷನ್ ಆಗ್ತದೆ. ಈಗ ಮುಂಚೆ 7 ವರ್ಷದ ಮುಂಚೆ ಪ್ರಾಯ ಸ್ವಲ್ಪ ಸಣ್ಣದಿತ್ತು, ಆಗ ಎಂತಾದರೂ ಸ್ವಲ್ಪ ತಡ್ಕೊಳ್ಳು. ಈಗ ಸ್ವಲ್ಪ ಆಗ 50ನೇ ವರ್ಷದಲ್ಲಿ ಸ್ಟಾರ್ಟ್ ಆಗೋದು, ಈಗ 57ನೇ ವರ್ಷದಲ್ಲಿ ಸ್ಟಾರ್ಟ್ ಆಗಿದೆ. ಹಾಗೆ ಸ್ವಲ್ಪ ಗೊತ್ತಾಗಿದೆ, ಜಾಗ್ರತೆ ಮಾಡಬೇಕಂತ. ಇದು ಕೋರ್ಟಿನ ವಿಷಯ ನೋಡಿ, ಇದು ನನಗೆ ಒಂದು ತುಂಬ ಖುಷಿ ವಿಷಯ ಅಂದರೆ, ಈ ಕೀಮೋ ಕೋರ್ಟ್ ಉಂಟಲ್ಲ, ಹಾಕಿದ್ರಿಂದ ತುಂಬ ಖುಷಿಯಾಗಿದೆ. ಯಾಕೆಂದರೆ ಇಲ್ಲದಿದ್ದರೆ ನೋಡಿ, ಇಲ್ಲಿ ಹಾಕಿ ಮುಂಚಿನ ಸಲ 17 ಇಂಜೆಕ್ಷನ್ ಇದರ ಒಳಗೆ ಕೊಡುವಾಗ, ಒಂದು 4-5 ಕೊಡುವಾಗಲೇ ಶುರುವಾಗಿದೆ ವೇನ್ ಸಿಗದೆ ಭಾರಿ ಕಷ್ಟಪಡಲಿಕ್ಕೆ. ಆಗ ಇದರ ಬಗ್ಗೆ ನನಗೆ ಅಷ್ಟು ನಾಲೆಡ್ಜ್ ಇರಲಿಲ್ಲ, ಯಾರು ಹೇಳಲಿಕ್ಕೂ ಹೇಳಲಿಲ್ಲ ನಿಜವಾಗಿ ಹೇಳಬೇಕೆಂದರೆ, ನೀವು ಹಾಕಿಸ್ಕೊಳ್ಳಿ ಅಂತ. ಈ ಸಲ ಎಲ್ಲರ ಹತ್ರ ಮಾತಾಡಿಸಾಗಿದೆ, ಡಾಕ್ಟರ್ ಸಹ ಹೇಳಿದರು ಹಾಕಿ ಅಂತ, ಒಳ್ಳೆಯದಾಯಿತು. ಇದು ಮಾತ್ರ ಇದಕ್ಕೆ ಮೆಡಿಕ್ಲೇಮಲ್ಲಿ ಇನ್ಶೂರೆನ್ಸ್ ಏನು ಸಿಗೋದಿಲ್ಲ, ಆದರೂ ನಾವೇ ಹಾಕಿಸ್ಬೇಕಾಗ್ತದೆ, ತೊಂದರೆ ಇಲ್ಲ. ಪ್ರತಿ ಸಲ ಕೈಗೆ ಹಾಕೋದು ಕೆಲಸ ಉಳಿತು. ಈಗ ನೋವು ಅನುಭವಿಸೋದು ಸ್ವಲ್ಪ ಕಡಿಮೆ. ಹೌದೌದು. ಈಗ ನೋವು ದೇವರ ದಯದಲ್ಲಿ ಇದು ಹಾಕುವಾಗ ಉಂಟಲ್ಲ, ಸಣ್ಣದೊಂದು ಕ್ಲಿಕ್ ಮಾಡಿದ ಹಾಗೆ ಮಾತ್ರ ಆಗ್ತದೆ ವಿನಃ ಇಷ್ಟರವರೆಗೆ ಹಾಗೆ ಯಾರು ಕಿಮೋಪೋರ್ಟ್ ಅಂತ ಹೇಳಿದ ಕೂಡಲೇ ಬೇಡ ನಿನಗೆ ಹಾಕಿಸಬೇಡ ಎಲ್ಲ ಹೇಳಿದ್ದಾರೆ ನನ್ನ ಹತ್ರ. ಆದರೂ ಸಹ ನಾನು ಡಾಕ್ಟರ್ ಹತ್ರ ಹೇಳುವಾಗ ಡಾಕ್ಟರ್ ಹೇಳಿದ್ರು ರಿಸ್ಕ್ ಯಾವುದರಲ್ಲಿ ಇಲ್ಲ, ಎಲ್ಲಿ ನೋಡಿದರೆ ಯಾವ ವಿಷಯದಲ್ಲಿ ರಿಸ್ಕ್ ಏನು ಹಾಗೆ ಆಗೋದಿಲ್ಲ, ಹೆದರಬೇಡಿ ಅಂತ ಹೇಳಿದ್ರು. ದೇವರ ದಯದಲ್ಲಿ 2 ಕಲೆ ಎಲ್ಲ ಆಗಿದೆ ನೋಡಿ, ಕುತ್ತಿಗೆಗೆ ಇಲ್ಲಿ ಒಂದು ಕಲೆ, ಇಲ್ಲಿ ಒಂದು ಕಲೆ ಎಲ್ಲ ಆಗಿದೆ. ಆದರೂ ತೊಂದರೆ ಇಲ್ಲ, ಹೋಗದಿದ್ರೂ ತೊಂದರೆ ಇಲ್ಲ, ಸಣ್ಣ ಹುಡುಗಿಯಲ್ಲ ಹಾಗಾಗಿ ಈಗ ಅದೆಲ್ಲ ಬೇಜಾರಿಲ್ಲ ನನಗೆ. ಈಗ 4ನೇ ಕೀಮೋ, ಮತ್ತು ವಾರಕ್ಕೆ ಸಹ ಉಂಟು, ಒಟ್ಟು ಟೋಟಲ್ 17 ಉಂಟು. ಅದರ ಎಡೆಯಲ್ಲಿ ಒಂದು ಸರ್ಜರಿ ಉಂಟು, ರೇಡಿಯೇಷನ್ ಸಹ ಇರ್ಬೋದು. ಇದ್ದದ್ದೆಲ್ಲ ತಕ್ಕೊಳ್ಳುವುದೇ ಅಲ್ಲ. ಮಧ್ಯೆ ನನಗೆ ಗ್ಯಾಪ್ ಸಿಗ್ತದೆ ನೋಡಿ, ಕೂಡಿದ್ರೆ ಎಲ್ಲಿ ಅದರ ಹೊರಗೆ ಹೋಗ್ಲಿಕ್ಕಿದ್ರೆ ಹೋಗೋದು. ಮತ್ತು ನನ್ನ ಅಡುಗೆ ಮನೆಯ ಕೆಲಸ ಎಲ್ಲ ನಾನೇ ಮಾಡೋದು, ಯಾರು ಜನ ಇಡಲಿಲ್ಲ. ನಾನು ಇದು ಕೀಮೋ ಕೊಡದೆ ನಿನ್ನೆ ಇವತ್ತು ನಾಳೆ ಎಲ್ಲ ನನ್ನ ಕೆಲಸ ನಾನೇ ಮಾಡ್ತೇನೆ. ನಮ್ಮ ಮನೆಯ ಕೆಲಸ ನಾನೇ ಮಾಡ್ತೇನೆ. ಮನೆ ಕೆಲಸ ಅಂದರೆ ನೆಲ ಒರೆಸೋದಿಲ್ಲಲ್ಲ, ಅದೆಲ್ಲ ಮಾಡಲಿಕ್ಕೆ ನಮಗೆ ಉದಾಸೀನ ಮುಂಚಿನಿಂದ ಉಂಟು. ಪಾತ್ರೆ ತೊಳೆಯುವುದಂದರೆ ಆಗುವುದೇ ಇಲ್ಲ, ಅದೊಂದು ಕಷ್ಟ. ಮದುವೆಗಿಂತ ಮುಂಚೆ ಮಾಡಿದ್ದೇನೆ, ಅದು ಸಹ ಹೇಳ್ತೇನೆ. ಮದುವೆ ನಂತರ ಸ್ವಲ್ಪ ನನಗೆ ಕಷ್ಟ ಆಗಿದೆ, ಆಲಸ್ಯ ಸ್ವಲ್ಪ ಜಾಸ್ತಿ ಆಗಿದೆ ಏನೋ. ಇವತ್ತು ನೋಡಿ, ನನ್ನ ಎಲ್ಲರಿಗಿಂತ ಖುಷಿ ನನ್ನ ಮೊಬೈಲಿಗೆ. ಯಾಕೆ ಹೇಳಿ ನೋಡುವ, ಯಾಕೆ ಮೊಬೈಲಿಗೆ ಸ್ವಲ್ಪ ರೆಸ್ಟ್ ಹಾಗಾಗಿ ಇರಲಿ, ಅದು ಸಹ ಪಾಪ ರೆಸ್ಟ್ ತಗೊಳ್ಳಿ ಅಲ್ಲ. ಇಲ್ಲದಿದ್ದರೆ ಬೆಳಿಗ್ಗೆ ಆದ ಕೂಡಲೇ ಉಂಟಲ್ಲ, ನಂದು ಫೇಸ್ಬುಕ್ ಪೇಜಲ್ಲಿ ಎಲ್ಲ ಒಂದೊಂದೇ ಬರ್ತಾ ಇರ್ತದೆ. ಇವತ್ತು ಸ್ವಲ್ಪ ಅದಕ್ಕೆ ರೆಸ್ಟ್. ಮತ್ತು ನೋಡುವ, ಇವತ್ತಿನ ಸಂಜೆಯ ನಂತರ ನನ್ನದೆಲ್ಲ ಕೌಂಟ್ಸ್ ಎಲ್ಲ ಮೊನ್ನೆ ತುಂಬ ಕಡಿಮೆ ಆಗಿತ್ತು. ಈಗ ರಿಪೋರ್ಟ್ ಬರ್ತದೆ ಸ್ವಲ್ಪ ಹೊತ್ತಿನಲ್ಲಿ, ನೋಡ್ತೇನೆ. ಜಾಸ್ತಿ ಆದರೆ ಸಂತೋಷ, ಇಲ್ಲದಿದ್ದರೆ ನೋಡುವ. ಅದಕ್ಕೆಲ್ಲ ಇಂಜೆಕ್ಷನ್ ಅದು ಇದೆಲ್ಲ ಉಂಟು, ಮೊನ್ನೆ ಸಹ ತಗೊಂಡಿದ್ದೇನೆ. ಆಗಲಿ, ರಿಪೋರ್ಟ್ ಬರುವವರೆಗೆ ಕಾಯುವ. ಕಾದು ನಿಂತು ನಿರೀಕ್ಷಿಸಿ. ಬಾಯ್.